ವೈ ಡು ವಿ ಲೂಸ್ ಟೂತ್? ಸೊ ಅದು ಯಾಕೆಂದರೆ ಈಗ ಹಲ್ಲು ಹುಳುಕಾಗಿ ಹೋಗೋದು ಬೇರೆ, ಬಟ್ ಏಜ್ ರಿಲೇಟೆಡ್ ಬೇರೆ ಇರಬಹುದು, ಅಥವಾ ನಿಮ್ಮ ಒಳಗಡೆ ಇರುವಂಥ ಏಲ್ಮೆಂಟ್ಗಳು ಕೂಡ ಕಾರಣ ಆಗಬಹುದು. ಸೊ ಆ ಥರ ಬೇರೆ ಕಾರಣಗಳಿರ್ಬೋದು. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ವೈ ಡು ವಿ? ಒಂದು ರೀಸನ್ ಈಸ್ ಟೂತ್ ಡಿಕೆ, ಹಲ್ಲು ಹುಳುಕಾಗಿ ಕಂಪ್ಲೀಟ್ ಅದು ರಿಸ್ಟೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಹಲ್ಲು ಕಳ್ಕೊಳ್ತಾರೆ ಪೇಷಂಟ್ಸು. ಒಂದು 90 to 95% ಆಫ್ ದ ಕೇಸಸ್ ಹಲ್ಲು ಹುಳುಕಾಗಿ ರಿಸ್ಟೋರ್ ಮಾಡೋಕ್ಕಾಗದೇ ಇರೋ ಟೈಮಿಗೆ ಬರ್ತಾರೆ. ದಟ್ ಈಸ್ ವೆನ್ ವಿ ಮೈಟ್ ಹ್ಯಾವ್ ಟು ಹಲ್ಲು ತೆಗೆದು ಮತ್ತೆ ರಿಸ್ಟೋರ್ ಮಾಡಬೇಕಾಗತ್ತೆ. ಗಮ್ ಡಿಸೀಸ್ ಅಂದರೆ ಈ ಹೊಸದಿಂದ ಸಮಸ್ಯೆ ಇರುತ್ತೆ. ಹೊಸಡು ರೆಸಿಷನ್ ಆಗಿರ್ಬೋದು, ಹೊಸಡು ಕೆಳಕ್ಕೆ ಹೋಗ್ಬಿಟ್ಟಿರುತ್ತೆ, ಏಜ್ ರಿಲೇಟೆಡ್ ಹೊಸಡು ಕೆಳಕ್ಕೆ ಹೋಗುತ್ತೆ. ಮತ್ತು ಗಮ್ ಡಿಸೀಸ್ ಬೈ ಇಟ್ ಸೆಲ್ಫ್, ಅದನ್ನು ಪೆರಿಯೋಡಾಂಟೈಟಿಸ್ ಅಂತ ಹೇಳ್ತೀವಿ. ಪೆರಿಯೋಡಾಂಟೈಟಿಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಲ್ಲು ಇರುತ್ತಲ್ಲ, ಈ ಹಲ್ಲು ಸುತ್ತ ಏನು ಹೊಸಡಿರುತ್ತೆ ಅದು ಕರಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಇನ್ಫೆಕ್ಷನ್. ಹೊಸದಿಂದ ಇನ್ಫೆಕ್ಷನಿಂದನೇ ಹಲ್ಲು ಬೋನ್ ಲೆವೆಲ್ಸ್ ಎಲ್ಲ ಕರಗ್ತಾ ಹೋಗುತ್ತೆ, ದೆನ್ ಹಲ್ಲು ಲೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಟ್ರಾಮಾ ಡೆಂಟಲ್ ಇಂಜುರಿ. ಮೋಸ್ಟ್ ಆಫ್ ದ ಟೈಮ್ ಈ ಕ್ರಿಕೆಟ್ ಆಡ್ತಾ ಇರ್ತಾರೆ, ಬಾಲ್ ಏಟ್ ಬಿದ್ದಿರುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಈ ಸಿಸ್ಟಮಿಕ್ ಡಿಸೀಸಸ್ ಇಂದ ಈ ಡಯಾಬಿಟೀಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ಟೂತ್ ಲಾಸ್. ಆಲ್ಸೋ ಬೋನ್ ಡಿಸಾರ್ಡರ್ಸ್ ಬೈ ಇಟ್ ಸೆಲ್ಫ್, ಅಂದರೆ ಕೆಲವರಿಗೆ ಆಸ್ಟಿಯೋಪೊರೋಸಿಸ್ ಆಗುತ್ತೆ, ಅವರಿಗೆ ಅಷ್ಟು ಬೋನ್ ಗಟ್ಟಿ ಇರಲ್ಲ, ಅಥವಾ ಬೇರೆ ಏನಾದರೂ ಬೋನ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಟೂತ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ.